ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಕೋಲಾರದ ಶಾಸಕ ಶ್ರೀನಿವಾಸ್ ಒಗ್ಗಡೆ ಬಗ್ಗೆ ಮಾತನಾಡಲ್ಲ. ಅಡ್ಡ ಮತದಾನದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅನಗತ್ಯ ವಿಚಾರಗಳು ಮುನ್ನೆಲೆಗೆ ಸಂಸದ ಡಿಕೆ ಸುರೇಶ್ ಸರ್ಕಾರದ ವಿರುದ್ಧ ಆರೋಪ. ಪ್ರಶಾಂತ್ ಕೊಲೆ ಸಿಐಡಿ ಹೆಗಲಿಗೆ, ಬಂಧಿತರು ಸಿಐಡಿ ವಶಕ್ಕೆ ಹಸ್ತಾಂತರ. ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆ. ರಜಾ ಮಂಜೂರು ಮಾಡಲು 200 ರೂಪಾಯಿ ಲಂಚ. ತಮ್ಮ ಅಳಲು ತೋಡಿಕೊಂಡ ಚಾಲಕರು, ಸಮಸ್ಯೆ ಪರಿಹಾರ ಆಗುತ್ತಾ ಕಾದು ನೋಡಬೇಕು. ಮತ್ತು ಎಂಎಲ್ಸಿ ಚುನಾವಣೆಗೆ ಪೂರ್ಣಗೊಂಡ ಸಿದ್ಧತೆ. ತಾಲೂಕು ಕಚೇರಿಯಲ್ಲಿ 2 ಮತಗಟ್ಟೆ ಸ್ಥಾಪನೆ. ತಹಶೀಲ್ದಾರ್ ಶ್ರೀನಿವಾಸ್ ಮಾಹಿತಿ. ವಾರ್ತೆಗಳ ವಿವರ. ಜೆಡಿಎಸ್ ಪಕ್ಷದಿಂದ ವಜಾಗೊಂಡಿರುವ ಕೋಲಾರದ ಶಾಸಕ ಶ್ರೀನಿವಾಸ್ ಗೌಡ ಅವರ ಕುರಿತು ಮಾತನಾಡುವ ಅಗತ್ಯ ಇಲ್ಲ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಅಭ್ಯರ್ಥಿ ರಾಮಪುರ ಮತಪ್ರಚಾರ ಮಾಡಲು ಬಂದ ಸಂಸದರು ಸುದ್ದಿಗಾರರೊಂದಿಗೆ ಮಾತನಾಡಿ, ಅಡ್ಡ ಮತದಾನದ ಕುರಿತು ನನಗೆ ಮಾಹಿತಿ ಇಲ್ಲ. ಆದರೆ 2ನೇ ಪ್ರಾಶಸ್ತ್ಯದ ಮತ ನಮಗೆ ಚಲಾಯಿಸಿ ಎಂದು ಕಾಂಗ್ರೆಸ್ ಮುಖಂಡರಲ್ಲಿ ಮನವಿ ಮಾಡಿದ್ದೇವೆ ಎಂದರು. ಜೆಡಿಎಸ್ ಬಿ ಟೀಮ್ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದ ಅವರು, ಕಾಂಗ್ರೆಸ್ ಮತ್ತು ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬುದನ್ನು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರ ಬಳಿ ಕೇಳಿ ಎಂದು ಜಾರಿಕೊಂಡರು. ಈಗ 1 ಸೆಕೆಂಡು, ನನಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. 4 ಗಂಟೆಗೆ ಚುನಾವಣೆ ಮುಗಿಯುತ್ತೆ. ನಾನು ಇವಾಗ MLC ಚುನಾವಣೆ ಬೆಳಗ್ಗೆಯಿಂದನೂ ನಮ್ಮ ಕಾರ್ಯಕರ್ತರ ಜೊತೆ ಪ್ರತಿಯೊಂದು ಕಾಲೇಜುಗಳಿಗೆ, ಯಾಕಂದ್ರೆ ನಾಳೆ ಲಾಸ್ಟ್ ಡೇಟ್, ಇವತ್ತು ಲಾಸ್ಟ್ ಡೇಟು, ನಾಳೆಯಿಂದ ಮಾಡೋಂಗಿಲ್ಲ ಚುನಾವಣೆನ. ಹಾಗಾಗಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ತಾ ಇದ್ದೀನಿ. ಈಗ ಅಡ್ಡ ಮತದಾನಗಳು ನಮ್ಮ ಪಾರ್ಟಿಯಿಂದ ಎಷ್ಟು ಹೋಗಿದ್ದಾವೆ, ಅವ್ರ ಪಾರ್ಟಿಯಿಂದ ಎಷ್ಟು ಬಂದಿದ್ದಾವೆ, ಅವು ಈಗ ಚರ್ಚೆ ಮಾಡೋದು ಇಟ್ ಇಸ್ ಟು ಅರ್ಲಿ. 4 o'clock 4:30ವರೆಗೂ ಚುನಾವಣೆ ಇದಿರ್ತದೆ. ಶಾಸಕರು ಹೇಳಿರುವಂಥದ್ದು ಸರ್, ನಾನು ಕಾಂಗ್ರೆಸ್ ಮತ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಒಬ್ಬನೇ ಕೊಟ್ಟಿರೋದು. ಈಗ ಒಬ್ಬ ಕೊಟ್ಟಿದ್ದಾನೆ ಪ್ರಿಫರೆನ್ಷಿಯಲ್ ಓಟು, ಫಸ್ಟ್ ಪ್ರಿಫರೆನ್ಷಿಯಲ್ ಓಟು. ಯಾರು ಕೋಲಾರಲ್ಲಿ ಶ್ರೀನಿವಾಸ್ ಗೌಡ್ರು ಅಂತ ಹೇಳ್ತಾ ಇದ್ದೀರಾ. ಅವ್ರು ನಾವು ಸಸ್ಪೆಂಡ್ ಮಾಡಿದ್ರು ನಮ್ಮ ಪಾರ್ಟಿ ಅಂತ ಗ್ಯಾದರ್ ಮಾಡ್ತಾ ಇದ್ದೀರಾ. ನಾವೇನು ಎಲ್ಲರೂ ಸೇರ್ಕೊಂಡು ನಾವು ಫಸ್ಟ್ ಪ್ರಿಫರೆನ್ಷಿಯಲ್ ಕಾಂಗ್ರೆಸ್ ಕೊಟ್ಟಿದ್ರೆ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅಡ್ಡ ಮತದಾನ ಮಾಡಿದ್ರು ಅಂತ ನಾಳೆ ಬಿಂಬಿಸ್ಬಿಡ್ತಿದ್ರಿ. ಹೆಂಗೆ ಕೊಡೋಕ್ಕಾಗುತ್ತೆ? ಈಗ ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟು ಅವತ್ತಿಂದ ಹೇಳ್ತಾ ಇದ್ದೀವಿ ನಾವು ಕೊಡೋದಕ್ಕೆ ತಯಾರಿದ್ದೀವಿ ಅಂತ. ಇವತ್ತಿಗೂ ಇವಾಗಲೂ ತಯಾರಿದ್ದೀವಿ ಕೊಡೋದಕ್ಕೆ. ಆದರೆ ಸಮಸ್ಯೆ ಏನಂದರೆ, ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ನಾವು ಕಾಂಗ್ರೆಸ್ ಕೊಟ್ಟರು ಪ್ರಯೋಜನ ಆಗಲ್ಲ. ಹಾಗಾಗಿ ನಾವು ಹೇಳ್ತಾ ಇರೋದು, ಕಾಂಗ್ರೆಸ್ ಅವರು ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ನ ನಮಗೆ ಕೊಡಿ. ನಮಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು BJPನ 100% ಸೋಲಿಸ್ತೀವಿ. ಖಂಡಿತವಾಗ್ಲೂ ಒಂದು ಕೋಮವಾದಿ ಪಕ್ಷನ ಮತ್ತು ಕೋಮವಾದಿ ಅಭ್ಯರ್ಥಿನ ದೂರ ಇಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಕೇಳ್ಕೊಂಡಿದ್ದೀವಿ. ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ರಾಜ್ಯ ಸರ್ಕಾರ ತನ್ನ ಭ್ರಷ್ಟಾಚಾರ ಮರೆಮಾಚಲು ಪ್ರತಿನಿತ್ಯ ಮಸೀದಿ, ದೇವಸ್ಥಾನ, ಪಠ್ಯಪುಸ್ತಕ, ಆಜಾನ್ ವಿಷಯವನ್ನ ಬಿಜೆಪಿ ಪ್ರಸ್ತಾಪ ಮಾಡುತ್ತಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಂಸದ ಡಿಕೆ ಸುರೇಶ್ ಆಕ್ಷೇಪಿಸಿದ್ದಾರೆ. ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯನ್ನು ಬಿಜೆಪಿ ಪಕ್ಷ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಸಚಿವರು, ಶಾಸಕರು ತಮ್ಮ ಪ್ರಭಾವ ಬಳಸಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ಗೆಲ್ಲುವ ಉದ್ದೇಶದಿಂದ ಮತದಾರರಿಗೆ ಹಣದ ಆಮಿಷ ಒಡ್ಡಲಾಗುತ್ತಿದೆ ಎಂದು ಆರೋಪಿಸಿದರು. ಎಸ್ಡಿಪಿಐ, ಶ್ರೀರಾಮ ಸೇನೆ, ಬಜರಂಗ ದಳ ರಾಜ್ಯದಲ್ಲಿ ಶಾಂತಿಭಂಗ ಕೆಲಸ ಮಾಡುತ್ತಿದೆ. ಕಾಂಗ್ರೆಸ್ ಎಲ್ಲ ಸಮುದಾಯದವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೇವೆ. ಮಸೀದಿ ಒಳಗಡೆ ದೇವಸ್ಥಾನ ವಿಚಾರ ಬಿಜೆಪಿ ತಂತ್ರಗಾರಿಕೆ. ಇದರಿಂದ ನಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವಿನ ವೈಯಕ್ತಿಕ ಮಾತುಕತೆ ವಿಚಾರ ಪದವೀಧರ ಕ್ಷೇತ್ರದ ಮತದಾರರ ಮೇಲೆ ಪ್ರಭಾವ ಬೀರುವುದಿಲ್ಲ. ಬಹಿರಂಗವಾಗಿ ಜೆಡಿಎಸ್ ಶಾಸಕರಿಗೆ ಪತ್ರ ಬರೆದು ಮತ ಕೇಳಲಾಗಿದೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಲು ಸಿದ್ದರಾಮಯ್ಯ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ಪಕ್ಷವು ಜೆಡಿಎಸ್ ಮನೆಬಾಗಿಲಿಗೆ ಅಧಿಕಾರ ಕೊಟ್ಟಿದೆ. ಜೆಡಿಎಸ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವಾಗಿಲ್ಲ ಎಂದು ಟೀಕಿಸಿದರು. ಕುಮಾರಸ್ವಾಮಿ ರಾಜ್ಯಸಭೆಯಲ್ಲಿ ದೇವೇಗೌಡರ ಗೆಲುವಿಗೆ ಬಿಜೆಪಿ ಕಾರಣ ಅಂತ ಹೇಳಿಕೆ ನೀಡಿದ್ದಾರೆ. ನೀವೇ ಅವರ ಬದ್ಧತೆ ಅರ್ಥ ಮಾಡಿಕೊಳ್ಳಬಹುದು ಎಂದರು. ಎದುರಾಳಿಗಳೇ, JDS ಮತ್ತು BJP ಇಬ್ಬರು ಎದುರಾಳಿಗಳೇ. ನಮಗೆ ಸಮೀಪ ಚುನಾವಣೆ ಅಂತ ಬಂದರೆ ಸಮೀಪವಾಗಿಲ್ಲ ರೀ. ಇಂಡಿಪೆಂಡೆಂಟ್ ಅವರು ನಿಂತಿದ್ದಾರೆ, ಅವರು ಸಕ್ರಿಯವಾಗಿ ಓಡಾಡ್ತಾ ಇದ್ದಾರೆ. ನೋಡ್ರಿ, ಅವರು ಏನು ಬೇಕಾದರೂ ಹೇಳಿ, ಜನತಾದಳದವರು ಏನು ಬೇಕಾದರೂ ಹೇಳಿ, ನಮ್ಮ ಗುರಿ ಇರ್ತಕ್ಕಂಥದ್ದು BJP, JDSನ ಗುರಿ ಇರ್ತಕ್ಕಂಥದ್ದು ಕಾಂಗ್ರೆಸ್. ಇದರಿಂದ ನಿಮಗೆ ಅರ್ಥ ಆಗಬೇಕು ಅವರ ದ್ವಂದ್ವ ನೀತಿ ಏನು ಅಂತ. ಅವರ ದ್ವಂದ್ವ ನೀತಿಯನ್ನು ನೀವು ಪ್ರಶ್ನೆ ಮಾಡಬೇಕು. ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷನ ನಿಮಗೆ ಎದುರಾಳಿ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎದುರಾಳಿ ಅಂತಕ್ಕಂಥದ್ದನ್ನು ನೀವು ಹೇಳಬೇಕು. ಎಲ್ಲ ಪದಾಧಿಕಾರಿಗಳನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಎಲ್ಲ ಘಟಕಗಳ ಅಧ್ಯಕ್ಷಗಳು ಎಲ್ಲರನ್ನೂ ಕೂಡ ಸಂಪೂರ್ಣಗೊಳ್ಳಬೇಕು ಅಂತೇಳಿ ಆದೇಶ ಬಂದಿದೆ. ಈ ತಿಂಗಳೊಳಗಡೆ ಎಲ್ಲವನ್ನು ಕೂಡ ಸಂಪೂರ್ಣ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ರಾಜ್ಯ ಮಟ್ಟದಿಂದನೇ ಆಗ್ತಾ ಇದೆ. ಬೇಕಾದಷ್ಟು ಜನ ಇದ್ದಾರೆ, ನಾ ಮುಂದು ತಾ ಮುಂದು ಅಂತ.
ಚುನಾವಣೆಯಲ್ಲಿ ಜೆಡಿಎಸ್, ಬಿಜೆಪಿ ಎರಡು ಪಕ್ಷಗಳು ಪ್ರತಿಸ್ಪರ್ಧಿಗಳು. ಮುಂದಿನ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಪಕ್ಷ ಸಂಘಟನೆ, ಅವರ ಚಲನವಲನೆ, ಜನಪರ ಕೆಲಸ ಮಾಡುವವರನ್ನು ನೋಡಿ ವಿಧಾನಸಭೆ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಮುಂದಿನ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯ 7 ಸ್ಥಾನವನ್ನು ಜಯಗಳಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜೋಗಲ್ ಮಂಜುನಾಥ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ. ಗೋಪಾಲಸ್ವಾಮಿ, ಪಕ್ಷದ ಮುಖಂಡ ಎಚ್. ಕೆ. ಮಹೇಶ್, ದೇವರಾಜೇಗೌಡ, ಬನವಾಸಿ ರಂಗಸ್ವಾಮಿ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಪೊಲೀಸರ ಮೇಲೆ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ನಗರಸಭಾ ಸದಸ್ಯ ಮತ್ತು ಜೆಡಿಎಸ್ ಮುಖಂಡ ಪ್ರಶಾಂತ್ ನಾಗರಾಜ್ ಹತ್ಯೆ ಪ್ರಕರಣವನ್ನು ಸಿಐಡಿ ತನಿಖೆಗೆ ಹಸ್ತಾಂತರ ಮಾಡಲಾಗಿದೆ. ಈ ಕುರಿತು ಅಧಿಕೃತ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ಶ್ರೀನಿವಾಸ್ ಗೌಡ ಅವರು, ಇನ್ನೂ ಕೊಲೆ ಪ್ರಕರಣ ಕುರಿತು ಸಿಐಡಿ ತನಿಖೆ ನಡೆಸಲಿದೆ ಎಂದರು. ಪ್ರಕರಣ ಕುರಿತು ಸಿಐಡಿ, ಎಸ್ಪಿ ಮತ್ತು ಡಿವೈಎಸ್ಪಿ ಹಾಸನಕ್ಕೆ ಬಂದಿದ್ದಾರೆ. ಪ್ರಕರಣದ ಪ್ರಾಥಮಿಕ ಮಾಹಿತಿಗಳನ್ನು ಅವರಿಗೆ ಒಪ್ಪಿಸಲಾಗಿದೆ ಎಂದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನ ನಿನ್ನೆ ಬಂಧಿಸಲಾಗಿದೆ. ಇದು ವೈಯಕ್ತಿಕ ದ್ವೇಷಕ್ಕೆ ನಡೆದ ಕೊಲೆ ಇರಬಹುದು ಎಂದರು. ನಾವು ಈಗಾಗಲೇ ಪ್ರಕರಣ ಸಂಬಂಧ 2 ಆರೋಪಿಗಳನ್ನು ಬಂಧಿಸಿದ್ದೇವೆ. ಸಿಐಡಿ ಪೊಲೀಸರು ಪ್ರಮುಖ ಆರೋಪಿಯನ್ನು ನಿನ್ನೆ ಬಂಧಿಸಿದ್ದು, ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿದೆ ಎಂದು ಪ್ರಾಥಮಿಕ ಹಂತದ ತನಿಖೆಯಿಂದ ಬಹಿರಂಗವಾಗಿದೆ ಎಂದರು. ಮುನ್ಸಿಪಲ್ ಕೌನ್ಸಿಲರ್ನ ಏನೋ ಒಂದು ಹತ್ಯೆ ಪ್ರಕರಣ ಇದೆ. ಆ ಪ್ರಕರಣವನ್ನು ನಾವು ಇಮಿಡಿಯೇಟಾಗಿ ಇನ್ವೆಸ್ಟಿಗೇಷನ್ ಮಾಡಿ 2 ಆರೋಪಿಗಳನ್ನ ಬಂಧನ ಮಾಡಿದ್ವಿ. ತದನಂತರದಲ್ಲಿ ನಾವು ಏನು ಈ ಇನ್ವೆಸ್ಟಿಗೇಷನ್ ಇದೆ ಇದನ್ನು ಸಿಐಡಿಗೆ ಹಸ್ತಾಂತರ ಮಾಡಿದ್ದೀವಿ. ಹಲವಾರು ಆರೋಪಗಳು ಕೆಲವು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕೇಳಿ ಬಂದ ನಂತರ ಹಾಗೂ ನಿಷ್ಪಕ್ಷಪಾತ ತನಿಖೆ ಇಲ್ಲಿ ಮಾಡಲು ಆಗೋದಿಲ್ಲ ಅನ್ನೋದು ಏನೋ ದೂರು ಪ್ರತಿದೂರುಗಳು ಕೇಳಿಬರ್ತಿತ್ತು. ಅದರ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತ ತನಿಖೆ ಮಾಡೋಕ್ಕೋಸ್ಕರ ಇದನ್ನು ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಈ ಏನು ಕೇಸ್ ಇದೆ, ಈ ಕೇಸಿನ ಮುಂದುವರೆದ ಭಾಗವನ್ನು ಸಂಪೂರ್ಣವಾಗಿ ಸಿಐಡಿ ಅಧಿಕಾರಿಗಳು ಏನು ಬಂದಿದ್ದಾರೆ ಹಾಸನ್ಗೆ ಅವರು ವಹಿಸ್ಕೊಂಡಿದ್ದಾರೆ ಹಾಗೂ ಅವರು ತನಿಖೆಯನ್ನು ಪೂರ್ಣಗೊಳಿಸಿ ಹಾಗೂ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ನಾವು 2 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ. ನಂತರದಲ್ಲಿ ಸಿಐಡಿ ಅಧಿಕಾರಿಗಳು ಏನು ಬಂದಿದ್ದಾರೆ ಅವರು ಬಂದ ನಂತರದಲ್ಲಿ ಅವರು ನಮ್ಮ ತಂಡಗಳ ಒಂದು ಸಂಪೂರ್ಣ ಸಪೋರ್ಟ್ ಕೇಳಿದರು. ಆ ಕಾರಣ ಏನು ನಮ್ಮದು ಆಲ್ರೆಡಿ ತಂಡಗಳು ರಚನೆ ಆಗಿತ್ತು ಆರೋಪಿಗಳನ್ನ ಬಂಧನ ಮಾಡೋಕ್ಕೆ. ತಂಡಗಳು ಏನು ಐಒ ಬಂದಿದ್ದಾರೆ ಸಿಐಡಿಯಿಂದ ಅವ್ರ ಜೊತೆಗೆ ಸಂಪೂರ್ಣ ಸಹಕಾರ ಕೊಟ್ಟು ಆರೋಪಿಗಳ ಏನು ಅರೆಸ್ಟ್ ಪ್ರೊಸೀಜರ್ಸ್ ಇದೆ ಇನ್ನೂ ಬಾಕಿ ಇರೋದು ಅದನ್ನೆಲ್ಲ ಮಾಡೋಕ್ಕೆ ನಾವು ಅವ್ರಿಗೆ ಎಲ್ಲ ರೀತಿಯ ಸಹಾಯ ಮಾಡ್ತೀವಿ. ಸಾಕಷ್ಟು ಮಾಡಿದ್ದೀವಿ, ಬಾಂಡೇವರ್ಸ್ ಮಾಡಿದ್ದೀವಿ, ಸುಮಾರು 300 ಜನ ಬಾಂಡೇವರ್ಸ್ ಮಾಡಿದ್ದೀವಿ. ಎಲ್ಲ ರಾತ್ರಿಗಳಲ್ಲಿ ರೌಡಿ ಚೆಕ್ ನಡೀತಿದೆ. ಏನು ಇದು ಚನ್ನರಾಯಪಟ್ಟಣ ಪ್ರಕರಣ ಇದೆ ಹಿರಿಸವೇದು, ಅದು ಬೆಂಗಳೂರಿಂದ ಒಂದು ಏನು ಗ್ಯಾಂಗ್ ವಾರ್ಗಳಿದೆ ಬೆಂಗಳೂರಿಂದು ಸ್ಪಿಲ್ ಓವರ್ ಎಫೆಕ್ಟು ಹಿರಿಸವೇಲಾಗಿದೆ. ಏನು ಎಕ್ಸ್ಟೆನ್ಷನ್ ಸ್ಟೇಷನಲ್ಲಿ ಆಯಿತು ಅದು ಬೆಂಗಳೂರಿನಲ್ಲಿ ಏನು ಒಂದು ಹಣಕಾಸಿನ ಒಂದು ವಿಚಾರವಾಗಿ ಗಲಾಟೆ ಇತ್ತು. ಅದರ ಮುಂದುವರೆದ ಭಾಗ ಅವರು ಎಲ್ಲರೂ ಹಾಸನಕ್ಕೆ ಬಂದ ನಂತರದಲ್ಲಿ ನಡೆದಿರೋ ಅಂಥ ಒಂದು ಘಟನೆ. ಇದರಲ್ಲೆಲ್ಲರನ್ನೂ ಅರೆಸ್ಟ್ ಮಾಡಿದ್ದೀವಿ. ಯಾವುದೇ ಆರೋಪಿಗಳನ್ನು ಎಸ್ಕೇಪ್ ಆಗೋಕ್ಕೆ ಬಿಟ್ಟಿಲ್ಲ. ಎಲ್ಲ ಆರೋಪಿಗಳ ಮಧ್ಯೆ ಎಲ್ಲ ಆರೋಪಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದ್ದೀವಿ. ಏನು ಒಂದು 2 ಸ್ಟ್ರೇ ಇನ್ಸಿಡೆಂಟ್ ಆಗಿದೆ, ಅದರಿಂದ ಜನರು ಏನು ಭಯಭೀತರಾಗೋಂಥ ನೆಸೆಸಿಟಿ ಇಲ್ಲ. ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲಲ್ಲಿ ಇಟ್ಟಿದ್ದೀವಿ ಹಾಗೂ ಕ್ರೈಮ್ಸ್ಗಳನ್ನ ಕಂಟ್ರೋಲಲ್ಲಿ ಇಟ್ಟಿದ್ದೀವಿ. ಬಂಧಿತ ಆರೋಪಿಗಳು ಹಾಗೂ ಕೊಲೆಯಾದ ಪ್ರಶಾಂತ್ ಎಲ್ಲರೂ ಸ್ನೇಹಿತರಾಗಿದ್ದರು ಎಂದು ತಿಳಿಸಿದ ಅವರು, ಇನ್ನೂ ಹೆಚ್ಚಿನ ತನಿಖೆಯನ್ನು ಸಿಐಡಿ ಪೊಲೀಸರು ಮಾಡುತ್ತಾರೆ. ರಾಜಕೀಯ, ವೈಯಕ್ತಿಕ, ಹಣಕಾಸು ಸೇರಿದಂತೆ ಎಲ್ಲ ಆಯಾಮಗಳಿಂದಲೂ ತನಿಖೆ ಪ್ರಗತಿಯಲ್ಲಿದೆ ಎಂದು ಸ್ಥಳೀಯ ಸಾರಿಗೆ ಸಂಸ್ಥೆಯ ಘಟಕ ವ್ಯವಸ್ಥಾಪಕ ಪಾಪನಾಯಕ ಮಿತಿಮೀರಿದ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಹೆಸರು ಬಹಿರಂಗಪಡಿಸಲು ಹೆದರಿರುವ ಚಾಲಕರು ವಿವರಿಸಿದ್ದಾರೆ. ಸಂಸ್ಥೆಯಲ್ಲಿ ರಜೆ ತೆಗೆದುಕೊಳ್ಳಲು 200 ರೂಪಾಯಿ ಕೊಡಲೇಬೇಕು. 200 ರೂಪಾಯಿ ಪಡೆದು ಹೆಚ್ಚು ಚಾಲಕರಿಗೆ ರಜೆ ಕೊಟ್ಟು ಇರುವ ಚಾಲಕರಿಗೆ ಡಬಲ್ ಡ್ಯೂಟಿ ಮಾಡು ಎಂದು ಕಿರುಕುಳ ನೀಡುತ್ತಾರೆ ಎಂದು ಅನೇಕ ಚಾಲಕರು ದೂರಿದ್ದಾರೆ. ಚಾಲಕರು ನಿಯಮಿತವಾಗಿ ಹೋಗುವ ಮಾರ್ಗಗಳನ್ನು ಬದಲಿಸಿ ಮತ್ತೆ ಅದೇ ಮಾರ್ಗ ನೀಡಲು ಮತ್ತೆ ಹಣ ನೀಡಬೇಕಾದ ಪರಿಸ್ಥಿತಿ ಇದೆ ಎಂದು ದೂರಿದ್ದಾರೆ. ಇವರ ಧೋರಣೆ ಬದಲಾಗದಿದ್ದರೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ. ಘಟಕ ವ್ಯವಸ್ಥಾಪಕರು ಈ ಹಿಂದೆ ಕೆಲಸ ಮಾಡಿದ ಜಾಗದಲ್ಲಿಯೂ ಭ್ರಷ್ಟಾಚಾರ ಎಸಗಿ ಅಮಾನತುಗೊಂಡಿದ್ದರು ಎಂದು ದೂರಿದ್ದಾರೆ. ಈ ಬಗ್ಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಚಾಲಕರಿಗೆ, ನಿರ್ವಾಹಕರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 13ರಂದು ನಡೆಯಲಿರುವ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಗೆ ಅರ್ಕಲಗೂಡು ತಾಲೂಕು ಆಡಳಿತ ಪೂರ್ವಭಾವಿ ತಯಾರಿಯಾಗಿದ್ದು, ತಾಲೂಕು ಕಚೇರಿಯಲ್ಲಿ 2 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ತಹಶೀಲ್ದಾರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಲಯ ಕೊಠಡಿ ಮತ್ತು ಪಡಸಾಲೆ ಕೊಠಡಿಯಲ್ಲಿ ಮತಗಟ್ಟೆ ತೆರೆಯಲಾಗಿದೆ. ಅರ್ಕಲಗೂಡು ತಾಲೂಕಿನಲ್ಲಿ 1928 ಮತದಾರರಿದ್ದು, ಇದರಲ್ಲಿ 1863 ಪುರುಷರು ಹಾಗೂ 665 ಮಹಿಳೆಯರಿದ್ದಾರೆ ಎಂದರು. ಮತಗಟ್ಟೆ ಸಂಖ್ಯೆ 8ರಲ್ಲಿ 1ರಿಂದ 900 ಹಾಗೂ ಮತಗಟ್ಟೆ 8A ಅಲ್ಲಿ 901ರಿಂದ 1928 ಮತದಾರರು ಮತ ಚಲಾಯಿಸಲಿದ್ದಾರೆ.
ಮತದಾರರನ್ನು ಗುರುತಿಸಲು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದ್ದು ಮತದಾರರು ಕ್ರಮ ಸಂಖ್ಯೆಯನ್ನು ಪರಿಶೀಲಿಸಿಕೊಂಡ ಬಳಿಕ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಎಂದರು. ಜೂನ್ 11ರಂದು ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಮತಪತ್ರವನ್ನು ತರಲಾಗುತ್ತದೆ. ಮತದಾನದ ದಿನದಂದು ಪ್ರತಿ ಮತಗಟ್ಟೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗುವುದು ಎಂದರು. ಮತದಾನ ಕೇಂದ್ರದ ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಜೂನ್ 11ರ ಸಂಜೆ 5 ಗಂಟೆಯಿಂದ ಜೂನ್ 13ರ ಮಧ್ಯರಾತ್ರಿ 12 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಮತದಾನ ಕೇಂದ್ರದ ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಮತದಾನ ಕಾರ್ಯಕ್ಕೆ ಬರುವ ಮತದಾರರನ್ನು ಹೊರತುಪಡಿಸಿ ಇತರ ವ್ಯಕ್ತಿಗಳು ಸಕಾರಣವಿಲ್ಲದೆ 5 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಪು ಸೇರುವುದನ್ನು ನಿಷೇಧಿಸಲಾಗಿದೆ. ಮತ ಎಣಿಕೆಯು ಜೂನ್ 15ರಂದು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಡೆಯಲಿದೆ ಎಂದರು. ಕರ್ನಾಟಕ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ 2022 ಸೋಮವಾರ 13ನೇ ತಾರೀಕು ನಡೀತಾ ಇರುವಂಥ ವಿಷಯ ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಕುರಿತಾಗಿ ಅರಕಲಗೂಡು ತಾಲೂಕು ಕಚೇರಿಯಲ್ಲಿ 2 ಮತಗಟ್ಟೆಗಳನ್ನು ತೆರೆಯಲಾಗಿರುತ್ತೆ. ಒಂದು ಕೋರ್ಟಾಲ್ ಸಭಾಂಗಣದಲ್ಲಿ ಒಂದು, ಮತ್ತು ಇದೇ ಪಕ್ಕದಲ್ಲೇ 50 ಮೀಟರ್ ದೂರದಲ್ಲಿರುವಂಥ ಪಡಸಾಲೆ, ಏನು ನಾವು ನಾಡ ಕಚೇರಿ ಬಳಸ್ಕೊತೀವಿ ಆ ಬಿಲ್ಡಿಂಗ್ನಲ್ಲಿ 2ನೇ ಮತ ಸಭಾಂಗಣದಲ್ಲಿ ಮತ್ತೊಂದು ಪಡಸಾಲೆನಲ್ಲಿ ಒಟ್ಟು 1928 ಓಟುಗಳಿದ್ದು 1ರಿಂದ 900ವರೆಗೂ ಮೊದಲನೇ ಮತಗಟ್ಟೆಯಲ್ಲಿ, ಇನ್ನೊಂದು ಪಕ್ಕದ ಮತಗಟ್ಟೆಗಳಲ್ಲಿ ಪಡಸಾಲೆ ಮತಗಟ್ಟೆಯಲ್ಲಿ 901ರಿಂದ 1928ವರೆಗೂ ಮತ ಚಲಾಯಿಸಬಹುದಾಗಿರ್ತದೆ. ದಯಮಾಡಿ ಎಲ್ಲರೂ ಶಾಂತ ರೀತಿಯಲ್ಲಿ ಮತದಾನವನ್ನು ಮಾಡಿ ಯಶಸ್ವಿಗೊಳಿಸಿ ಅಂತ ಈ ಮೂಲಕ ಕೋರ್ಕೊತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರ 56ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಶ್ವೇತಾ ವೃದ್ಧಾಶ್ರಮದಲ್ಲಿ ಶುದ್ಧ ಕುಡಿಯುವ ನೀರಿನ ಯಂತ್ರ ಕೊಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವೃದ್ಧಾಶ್ರಮಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಅಕ್ವಾಗಾರ್ಡ್ ಅನ್ನು ಉಡುಗೊರೆಯಾಗಿ ನೀಡಿದ ನಂತರ ಕೇಕ್ ಅನ್ನು ವೃದ್ಧರಿಂದಲೇ ಕತ್ತರಿಸಲಾಯಿತು. ನಂತರ ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ರು. ನಾಡಿನಲ್ಲಿ ಕನ್ನಡ ವಿಚಾರವಾಗಿ ತಮಿಳುನಾಡಿಗೆ ನೀರು ಬಿಡುವ ಸೇರಿದಂತೆ ಯಾವ ಸಂದರ್ಭದಲ್ಲೂ ಅನ್ಯಾಯವಾದಾಗ ಹೋರಾಟ ನಡೆಸಿದ್ದಾರೆ. ಕನ್ನಡ ಉಳಿಸುವ ಮತ್ತು ಜಲ ರಕ್ಷಣೆಗೆ ಹೋರಾಟ ಮಾಡಲು ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿರುವುದಾಗಿ ಹೇಳಿದ್ರು. ಸರಿಯಾದ ಸಮಯಕ್ಕೆ ಮಳೆ ಬಂದು ಕೆರೆಕಟ್ಟೆಗಳು ತುಂಬಿ ರೈತಾಪಿ ಜನರು ಬೆಳೆದ ಬೆಳೆಗೆ ಸಹಕಾರಿಯಾಗಲಿ ಎಂದು ಹೇಳಿದ್ರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್, ಉಪಾಧ್ಯಕ್ಷ ಸೀತಾರಾಮ್, ತನುಗೌಡ, ಕಾರ್ಮಿಕ ಘಟಕದ ಬೋರೇಗೌಡ, ಯುವ ಘಟಕದ ಪ್ರೀತಂ, ಅಭಿಗೌಡ, ರೇಖಾ ಮಂಜುನಾಥ್ ಮುಂತಾದವರು ಪಾಲ್ಗೊಂಡಿದ್ದರು. ಸಾಂಕ್ರಾಮಿಕ ರೋಗಗಳಿಂದ ಹೆಚ್ಚು ಸಾವು ಆಗುತ್ತಿದ್ದು, ಈ ಕುರಿತು ಜಾಗೃತಿ ಅಗತ್ಯ. ಪ್ರಸಕ್ತ ದಿನಮಾನದಲ್ಲಿ ಸಾಂಕ್ರಾಮಿಕ ರೋಗಗಳಿಂದ ಅಸಾಂಕ್ರಾಮಿಕ ರೋಗಗಳಿಂದ ಹೆಚ್ಚು ಸಾವು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಜನರು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿ ವಹಿಸಬೇಕು ಎಂದು ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಹೇಳಿದ್ದಾರೆ. ಹೆಬ್ಬಾಳು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಶಿಬಿರವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 9 ಮಕ್ಕಳು ಅಪೌಷ್ಟಿಕತೆ ಕಾಡುತ್ತಿದೆ. ಇಂತಹ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಮತ್ತು ಪೋಷಕರಿಗೆ ದಿನನಿತ್ಯ ಉಚಿತ ಊಟ ಹಾಗೂ 270 ರೂಪಾಯಿ ಧನ ಸಹಾಯ ನೀಡಲಾಗುತ್ತದೆ ಎಂದರು. ಮಧುಮೇಹ, ರಕ್ತದೊತ್ತಡ, ಪಾರ್ಶ್ವವಾಯು ಮೊದಲಾದ ಕಾಯಿಲೆಗಳಿಗೆ ಕೇವಲ ಚಿಕಿತ್ಸೆ ಮಾತ್ರವಲ್ಲ, ಈ ರೋಗಗಳು ಬಾರದಂತೆ ತಡೆಗಟ್ಟಲು ಸಲಹೆ ನೀಡಲಾಗುವುದು. 30 ವರ್ಷ ಮೇಲ್ಪಟ್ಟವರ ರಕ್ತ ತಪಾಸಣೆ, ಅವರಿಗೆ ಸೂಕ್ತ ಸಲಹೆಗಳನ್ನು ನೀಡಿ ಕಾಯಿಲೆ ಬಾರದಂತೆ ಎಚ್ಚರಿಕೆ ವಹಿಸುವುದು ಈ ಶಿಬಿರದ ಪ್ರಮುಖ ಉದ್ದೇಶವಾಗಿದೆ ಎಂದು ವಿವರಿಸಿದರು. ಇನ್ನೊಂದು 10 ಮಕ್ಕಳು ಸಿಕ್ಕಿದೆ, ಒಟ್ಟು 19 ಮಕ್ಕಳು ಅಪೌಷ್ಟಿಕ ಎಲ್ಲ ಸೇರಿ ಈಗ ಸಮೀಕ್ಷೆ ಪ್ರಕಾರ 19 ಮಕ್ಕಳು ಅಪೌಷ್ಟಿಕತೆ ಇದೆ. ಮ್ಯಾಮ್ ಮಕ್ಕಳು ಅಂತಾನೆ ಹೇಳ್ತೀವಿ. ಅಂದ್ರೆ ಸಾಧಾರಣ ತೂಕ ಇರುತ್ತಂತ ಮಕ್ಕಳನ್ನು ಕೂಡ ಅವರನ್ನು ಕೂಡ ನಾವು ಕರೆದು ಅವ್ರಿಗೂ ಕೂಡ ಈ ತರ ಪೌಷ್ಟಿಕ ಆಹಾರ ನೀಡ್ತಾ ಅವರನ್ನು ಕೂಡ ಈಗ, ಯಾಕಂದ್ರೆ ಈಗ ದೇಶದ ಒಂದು ಸಂಪತ್ತು ಅಂದ್ರೆ ಮಕ್ಕಳೇನೆ. ಯಾಕಂದ್ರೆ ಆ ಮಕ್ಕಳು ಮುಂದೆ ಆರೋಗ್ಯವಾಗಿ ಇತ್ತು ಅಂದ್ರೆ ಸದೃಢ ಭಾರತ ಕಟ್ಟೋದಕ್ಕೆ ಒಂದು ನಾಂದಿ ಆಗುತ್ತೆ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಾವೇ ಈಗ ಮೊದಲಿಂದ. ಸಂಪನ್ಮೂಲಾಧಿಕಾರಿ ಹಾಲೇಶ್ ಮಾತನಾಡಿದರು. ವೈದ್ಯಾಧಿಕಾರಿ ಡಾಕ್ಟರ್ ಅನುಪಮ, ಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಕೃಷಿಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಯೋಗೇಶ್, ವೈದ್ಯರಾದ ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ಕಾರ್ತಿಕ್, ಡಾಕ್ಟರ್ ವಿದ್ಯಾ, ಡಾಕ್ಟರ್ ಲೋಕೇಶ್ ಹಾಜರಿದ್ದರು. ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ರೈತ ಸಂಘದಿಂದ ಪ್ರಸನ್ನ ಎನ್ ಗೌಡ ಕಣಕ್ಕಿಳಿಸಿದ್ದು, ಎಲ್ಲ ಪದವೀಧರರು ಮೊದಲ ಪ್ರಾಶಸ್ತ್ಯದ ಮತ ನೀಡಬೇಕು ಎಂದು ರೈತ ಸಂಘದ ಕಾರ್ಯದರ್ಶಿ ರವಿಕಿರಣ್ ಪೂರ್ಣಚ್ಚ ಮನವಿ ಮಾಡಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದಲಿತ ಸಂಘರ್ಷ ಸಮಿತಿ, ಸ್ವರಾಜ್ ಇಂಡಿಯಾ ಮತ್ತಿತರೆ ಸಂಘಟನೆಗಳು ಬೆಂಬಲ ನೀಡಿವೆ ಎಂದರು. ಈಗಾಗಲೇ 1,10,000 ಪದವೀಧರರನ್ನ ಸಂಘಟನೆ ಮೂಲಕ ಭೇಟಿಯಾಗಿ ಮತಯಾಚಿಸಿದ್ದು, 55,000 ಗ್ರಾಮೀಣ ಭಾಗದ ಮತದಾರರನ್ನ ನೋಂದಣಿ ಮಾಡಿದ್ದೇವೆ ಎಂದರು. ಈ ಹಿಂದೆ ಕೆಎಸ್ ಪುಟ್ಟಣ್ಣಯ್ಯ ಮತ್ತಿತರರ ಜನಪರ ರೈತಪರ ಧ್ವನಿ ಸದನದಲ್ಲಿತ್ತು. ಅಂತಹ ಧ್ವನಿ ಮತ್ತೆ ಸದನಕ್ಕೆ ಬೇಕಿದೆ. ಈ ನಿಟ್ಟಿನಲ್ಲಿ ಎಲ್ಲ ಪದವೀಧರರು ಮತವನ್ನ ಪ್ರಸನ್ನ ಎನ್ ಗೌಡ ಅವರಿಗೆ ನೀಡಬೇಕು ಎಂದು ಮನವಿ ಮಾಡಿದರು. ಪದವೀಧರ ಕ್ಷೇತ್ರ ಚುನಾವಣೆ 13ನೇ ತಾರೀಕಿಗೆ ನಡೀತಾ ಇದೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರಸನ್ನ ಎನ್ ಗೌಡ ಇವರನ್ನು ಕಣಕ್ಕಿಳಿಸಿದ್ದೀವಿ. ದಲಿತ ಸಂಘಟನೆಗಳ ಸಂಘರ್ಷ ಸಮಿತಿಗಳ ಒಕ್ಕೂಟ, ಸ್ವರಾಜ್ ಇಂಡಿಯಾ ಪಕ್ಷ ಆ ಮೊದಲ ಪ್ರಾಶಸ್ತ್ಯದ ಮತವನ್ನು ನಮ್ಮ ಬೆಂಬಲಿತ ಅಭ್ಯರ್ಥಿಯಾದಂಥ ಪ್ರಸನ್ನ ಎನ್ ಗೌಡರಿಗೆ ಕೊಟ್ಟು ಅವರನ್ನು ಗೆಲ್ಲಿಸುವಲ್ಲಿ ತಾವು ಕೂಡ ಭಾಗಿಗಳಾಗಬೇಕು. ಹೊಸ ನಡೆನುಡಿಯ ರಾಜಕಾರಣಕ್ಕೆ ಮುನ್ನುಡಿ ಬರೀಲಿಕ್ಕೆ ತಮ್ಮೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಜಾಹೀರಾತು.
ಕುವೆಂಪು ಶಿಕ್ಷಣ ಸಂಸ್ಥೆ ಭೂವನಹಳ್ಳಿ ಹಾಸನ. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಕುವೆಂಪು ಶಿಕ್ಷಣ ಸಂಸ್ಥೆಯು ಹಾಸನದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡುತ್ತಾ ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಕುವೆಂಪು ಶಿಕ್ಷಣ ಸಂಸ್ಥೆ ಹಾಸನ. ದೂರವಾಣಿ ಸಂಖ್ಯೆ 9844806001. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕೊಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕೊಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. Akshara Academy, Hassan's #1 coaching center for all competitive exams. IAS, PSI, PDO, FDA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 446044 8310441846 9964660660. ಮತ್ತೊಮ್ಮೆ ಮುಖ್ಯವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ದೇಣಿಗೆ ನೀಡಲಾಯಿತು. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ 56ನೇ ಹುಟ್ಟುಹಬ್ಬದ ಪ್ರಯುಕ್ತ ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ತಾಲೂಕು ಕರವೇ ಅಧ್ಯಕ್ಷ ಚಂದ್ರಶೇಖರ್, ಹುಟ್ಟುಹಬ್ಬದ ಆಚರಣೆಯನ್ನು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ದೇವಾಲಯದ ಅನ್ನದಾಸೋಹ ಭವನಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 25,000 ರೂಪಾಯಿಗಳನ್ನು ಅವರ ಹೆಸರಿನಲ್ಲಿ ಕೊಟ್ಟಿದ್ದೇವೆ ಎಂದರು. ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮ್ ಮಾತನಾಡಿ, ನಾಡು ನುಡಿ ಜಲದ ಪರವಾಗಿ ಕರವೇ ಕೆಲಸ ಮಾಡುತ್ತಾ ಬಂದಿದೆ. ಅದರಲ್ಲೂ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ದಾಸೋಹ ಭವನಕ್ಕೆ ದೇಣಿಗೆ ಕೊಟ್ಟಿದ್ದೇವೆ. ರಾಜ್ಯಾಧ್ಯಕ್ಷರು ಬಹಳ ಒಳ್ಳೆಯ ಕೆಲಸ ಮಾಡಿ ಜನರ ಸೇವೆ ಮಾಡಿ ಸತತ 25 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಇದ್ದಾರೆ ಎಂದರು. ಬೇಲೂರು ತಾಲೂಕು ಘಟಕದ ವತಿಯಿಂದ ನಾವು ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖೇನ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಸಕಲ ಸಂಪತ್ತನ್ನು ಕೊಟ್ಟು ಕನ್ನಡದ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಇನ್ನೂ ಜಾಸ್ತಿ ಮಾಡಲಿ ಅಂತ ಚನ್ನಕೇಶವ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ಅಬ್ದುಲ್ ಖಾದರ್, ಚಂದ್ರೇಗೌಡರು, ಮೋಹನ್, ಪ್ರಸನ್ನ, ಅಬೂಬಕರ್, ಮಧುಸೂದನ್ ಇತರರು ಹಾಜರಿದ್ದರು. ಮುಂಬರುವ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮೈವಿ ರವಿಶಂಕರ್ ಗೆಲುವು ಖಚಿತ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿದ್ದಾರೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮೈವಿ ರವಿಶಂಕರ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೆಲವೊಂದು ಕಾರಣಗಳಿಂದ ಕೇವಲ 180 ಮತಗಳಿಂದ ಪರಾಜಿತರಾಗಿದ್ದರು. ಆದರೆ ಈ ಬಾರಿ ಮೈಸೂರು ವಿಭಾಗದಲ್ಲಿ ಸುಮಾರು 4 ಜನ ಜಿಲ್ಲಾ ಉಸ್ತುವಾರಿ ಸಚಿವರು, 8 ಜನ ಶಾಸಕರು ಇರುವುದರಿಂದ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತ ಬಿಜೆಪಿಗೆ ಬೀಳುವುದರಲ್ಲಿ ಅನುಮಾನವಿಲ್ಲ ಎಂದರು. ಪಕ್ಷದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸಂಘಿ ಮಾತನಾಡಿ, ಬಿಜೆಪಿಯಿಂದ ವ್ಯವಸ್ಥಿತವಾಗಿ ಚುನಾವಣೆ ಪ್ರಚಾರ ಮಾಡಲಾಗಿದೆ. ತಾಲೂಕಿನಲ್ಲಿ ಬಿಜೆಪಿ ವತಿಯಿಂದಲೇ ಸುಮಾರು 700ಕ್ಕೂ ಹೆಚ್ಚು ಮತಗಳನ್ನು ನೋಂದಣಿ ಮಾಡಿಸಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಪ್ರಚಾರ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಪಡೆಯುವುದರಲ್ಲಿ ಅನುಮಾನವಿಲ್ಲ ಎಂದರು. ಅದು ರವಿಶಂಕರ್ ಅವರ ಮುಂದೆ ರೈಟ್ ಮಾರ್ಕು ಮತ್ತು ಅಕ್ಷರದಲ್ಲಿ ಬರುವಂಥವು ಇನ್ವಾಲಿಡ್ ಆಗಿರ್ತಕ್ಕಂಥವು. ಅವ್ರು ಸೋತಿರೋದು ಕೇವಲ 180, ಅಂದರೆ ಹೆಚ್ಚು ಕಮ್ಮಿ ಅವ್ರು ಗೆದ್ದವರು ಸೋತಿದ್ದಾರೆ. ಇದು ಆ ಕಾರಣಕ್ಕೆ ನಾನು ಪತ್ರಕರ್ತರ ಮಿತ್ರರು, ನೀವು ಸುಮಾರು ಜನ ಇಲ್ಲಿದ್ದೀರಿ, ಅನೇಕ ಜನರು ಮತದಾರರು ಕೂಡ ಇವರು ವಿಚಾರವಂತರು, ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಮತ ಹಾಕೋ ಬಂದಿದ್ದಾರೆ.
ಕಳೆದ ಹಿಂದಿನ ಇತಿಹಾಸ ತೆಗೆದರೆ 3 ಬಾರಿ MLC ನಮ್ಮ ಯುವ ಮಧುಸೂದನ್ 3 ಬಾರಿ ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಭಾಸ್ಕರ್, ತಾಲೂಕು ಮಾಧ್ಯಮ ವಕ್ತಾರ ದಯಾನಂದ್, ತಾಲೂಕು ಉಪಾಧ್ಯಕ್ಷ ತಿಪ್ಪೇಸ್ವಾಮಿ, ಹಿರಿಯ ಮುಖಂಡ ಜಯಮಾರುತಿ ದೇವರತ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಜ್ಞಾವಂತ ಮತದಾರರು ಗೌರವ ಸಿಗುವ ವ್ಯಕ್ತಿಯಾದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮಧು ಜಿ ಮಾದೇಗೌಡ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡುವುದರ ಮೂಲಕ ಉತ್ತಮ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಂಸದ ಡಿಕೆ ಸುರೇಶ್ ಕೋರಿದ್ದಾರೆ. ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮಧು ಜಿ ಮಾದೇಗೌಡರ ಪರವಾಗಿ ಮತಯಾಚನೆ ಮಾಡಿದ ಅವರು, ದೇಶ ಒಗ್ಗಟ್ಟಾಗಿ ಇರಬೇಕು, ಪ್ರಗತಿಪರ ರಾಷ್ಟ್ರವಾಗಿ ವಿಶ್ವದಲ್ಲಿ ಹೊರಬರಬೇಕು, ಸಂವಿಧಾನದ ಕಾನೂನುಗಳ ರಕ್ಷಣೆ ಮಾಡುವ ಮತ್ತು ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವ ಶಕ್ತಿ ನಮ್ಮಲ್ಲಿದೆ ಎಂದು ಒಂದು ಸಂದೇಶವನ್ನು ಪ್ರಜ್ಞಾವಂತ ಮತದಾರರ ತೀರ್ಮಾನವು ರಾಜ್ಯ ಮತ್ತು ರಾಷ್ಟ್ರದ ಮೇಲೆ ಬೀರುತ್ತದೆ ಎಂದರು. ಆತ್ಮಸಾಕ್ಷಿಗೆ ಈ ಭವಿಷ್ಯದ ನಾಡಿಗಾಗಿ ಭಾರತಕ್ಕೆ, ಯುವಕರಿಗೆ, ಸಮಾನತೆಗೆ ನಾವೆಲ್ಲರೂ ಚಿಂತನೆ ಮಾಡಿ ಈ ಐಕ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಮುಂದಾದರೆ ಮುಂದಿನ ಸುಭದ್ರ ಭಾರತ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಜೂನ್ 13ರಂದು ನಡೆಯುವ ದಕ್ಷಿಣ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗೆ ಮತ ಹಾಕಿದರೆ ಗೌರವ ಸಿಗುತ್ತದೆ ಎಂಬ ಬಗ್ಗೆ ಚಿಂತನೆ ಮಾಡಿ ಆತ್ಮಸಾಕ್ಷಿಗೆ ಮತವನ್ನು ಹಾಕಬೇಕು ಎಂದು ಕಿವಿಮಾತು ಹೇಳಿದರು. ಇದೇ ವೇಳೆ ಸಂಸದ ಡಿಕೆ ಸುರೇಶ್ ಅವರನ್ನು ವಕೀಲರ ಸಂಘದಿಂದ ಹಾರ, ಶಾಲು ಹಾಕಿ ಫಲಪುಷ್ಪ ನೀಡುವುದರ ಮೂಲಕ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಎಚ್ ಮಂಜುನಾಥ್ ಮೂರ್ತಿ, ಕಾರ್ಯದರ್ಶಿ ಕೆ ಮೋಹನ್ ಕುಮಾರ್, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಜಾಗಲ್ ಮಂಜುನಾಥ್, ಮಾಜಿ ಶಾಸಕ ಸಿ ಪುಟ್ಟೇಗೌಡ ಮುಂತಾದವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷ ಸಭ್ಯ ಹಾಗೂ ದಕ್ಷ ಅಭ್ಯರ್ಥಿಯನ್ನ ದಕ್ಷಿಣ ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನೀಡಿದ್ದು, ಎಲ್ಲರೂ ಮಧು ಜಿ ಮಾದೇಗೌಡರಿಗೆ ತಮ್ಮ ಮತ ನೀಡಿ ಗೆಲ್ಲಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಮುಖಂಡ ಹುನ್ನವಳ್ಳಿ ಗಣೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪದವೀಧರರ ಸಮಸ್ಯೆಗಳಿಗೆ ಧ್ವನಿಯಾಗಿ ರೈತರ, ಬಡವರ ಪರವಾಗಿ ಕೆಲಸ ಮಾಡುವ ಅಭ್ಯರ್ಥಿಯನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ನಮಸ್ಕಾರ. ದಕ್ಷಿಣ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಧು ಜಿ ಮಾದೇಗೌಡರು ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಆದ್ದರಿಂದ ಅವರ ತಂದೆ ಜಿ ಮಾದೇಗೌಡರು ಈ ರಾಜ್ಯದಲ್ಲಿ ನೀರಾವರಿ ಬಗ್ಗೆ ಇರ್ಬೋದು, ನಿಮ್ಮ ಕಷ್ಟ ಸುಖಗಳಿಗೆ ಅವರು ಯಾವಾಗಲೂ ಕೂಡ ಸ್ಪಂದಿಸ್ತಾರೆ ಅನ್ನೋ ಮಾತನ್ನು ಹೇಳುತ್ತಾ, ಜೊತೆಗೆ ನಾವು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ಪರವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ನಿಮ್ಮ ಮತವನ್ನು ಕೂಡ ಕೊಟ್ಟು ಅದೇ ರೀತಿ ಕೊಟ್ಟು ನಿಮ್ಮಗಳ ಕೆಲಸಕ್ಕೆ ಅನುವು ಮಾಡಿಕೊಡಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಮೋಹಿತ್, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಸರ್ವರ್ ಪಾಷಾ, ತಾಲೂಕು ಎಸ್ಸಿ ಅಧ್ಯಕ್ಷ ರವಿ ಹಾಜರಿದ್ದರು. ದಕ್ಷಿಣ ಪದವೀಧರ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಮಧು ಜಿ ಮಾದೇಗೌಡ ಅವರನ್ನು ಬೆಂಬಲಿಸುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಮನವಿ ಮಾಡಿದ್ದಾರೆ. ಚನ್ನರಾಯಪಟ್ಟಣದ ಗೋಪಾಲಸ್ವಾಮಿ ಅವರ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡಿದ ಅವರು, ಮಧು ಜಿ ಮಾದೇಗೌಡ ಅವರು ಉತ್ತಮ ವಿದ್ಯಾವಂತರಾಗಿದ್ದು ಸಮಾಜಕ್ಕೆ ಅವರ ತಂದೆಯವರ ಕಾಲದಿಂದ ಅನೇಕ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಅಲ್ಲದೆ ಇದೀಗ 16 ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿದ್ದು ಸ್ಪರ್ಧೆಯಲ್ಲಿರುವ ಇತರೆ ಪಕ್ಷದ ಅಭ್ಯರ್ಥಿಗಳಿಗಿಂತ ಸೂಕ್ತವಾದ ಅಭ್ಯರ್ಥಿ ಎಂದರು. ಲಲಿತಾ ರಾಘವ್ ಮಾತನಾಡಿ, ಅವರು ತಾಲೂಕಿನ ಪದವೀಧರರು ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ನಿಮ್ಮೆಲ್ಲರ ಸೇವೆ ಮಾಡುವ ಅವಕಾಶವನ್ನು ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ನಮ್ಮ ಮಂಡ್ಯದ ಮಾಜಿ ಲೋಕಸಭಾ ಸದಸ್ಯರ ಮಾದೇಗೌಡ ಸುಪುತ್ರನ ಸಿದ್ದರಾಮಯ್ಯ ಮತ್ತು ಬಿಜೆಪಿ ಮಾಡುವ ಅಭ್ಯರ್ಥಿ ಮಾಡಿದ್ದಾರೆ. ಅವರ ಚುನಾವಣೆ ಗೆಲ್ಲುವುದು, ಯಾಕೆಂದರೆ ನಾವು ಯಾವಾಗಲೂ MLC ಚುನಾವಣೆ ಪದವೀಧರ ಕ್ಷೇತ್ರಕ್ಕೆ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಮೊನ್ನೆ 3-4 ಕ್ಷೇತ್ರ ನಿಂತ್ಕೊಳ್ಳೋದು ಬರೋದು ಮಾಡ್ತಾ ಇರ್ತೀವಿ. ಈ ಸರಿ ಸುಮಾರು 6 ತಿಂಗಳಿಂದಲೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ಹೋರಾಟ ಮಾಡಲಿಕ್ಕೆ ಅವಕಾಶ ಸಿಗಲಿದೆ. ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಲಕ್ಷ್ಮಣಗೌಡ, ಆದರ್ಶ್, PLD ಬ್ಯಾಂಕ್ನ ನಿರ್ದೇಶಕ ಗುರುಮಾರನಹಳ್ಳಿಮೂರ್ತಿ, ವಕೀಲ ವಾಸು, ಪ್ರಕಾಶ್, ಮಧು ಹಾಜರಿದ್ದರು. ಜೂನ್ 13ರಂದು ನಡೆಯಲಿರುವ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಹಾಗೂ ಪ್ರಗತಿಪರ ಸಂಘಟನೆಗಳ ಬೆಂಬಲಿತ ಅಭ್ಯರ್ಥಿ ಪ್ರಸನ್ನ ಎನ್ ಗೌಡರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಎಂದು ದಲಿತ ಸಂಘರ್ಷ ಸಮಿತಿಯ HK ಸಂದೇಶ್ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ದಶಕಗಳಿಂದಲೂ ರೈತರ, ಶೋಷಿತರ ಪರ ಹೋರಾಡುತ್ತಲೇ ಬಂದಿದೆ. ಪ್ರತಿ ಗ್ರಾಮ, ಹೋಬಳಿ ಹಾಗೂ ತಾಲೂಕುಗಳಲ್ಲಿರುವ ಎಲ್ಲ ಪದವೀಧರರನ್ನ ಭೇಟಿಯಾಗಿ ಮತ ಕೇಳಲಾಗಿದೆ. ದಲಿತ ಸಂಘರ್ಷ ಸಮಿತಿ ಪ್ರತ್ಯೇಕವಾಗಿದ್ದರೂ ಒಕ್ಕೂಟ ಮಾಡಿಕೊಂಡು ರೈತ ಸಂಘರ್ಷ ಬೆಂಬಲಿತ ಅಭ್ಯರ್ಥಿಗೆ ಬೆಂಬಲ ನೀಡಿದೆ ಎಂದರು. ರೈತ ಸಂಘ ಈ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಳೆದ 2 ವರ್ಷದಿಂದ ಸಕ್ರಿಯವಾಗಿ ದುಡಿಯುತ್ತಾ ಪ್ರಚಾರ ಮಾಡುತ್ತಿದ್ದಾರೆ. ಇಂದಿನ ಚುನಾವಣೆಯ ರಾಜಕಾರಣದಲ್ಲಿ ಅನೇಕ ಬದಲಾವಣೆ ಆಗಬೇಕಾಗಿದೆ. ವಿಧಾನ ಪರಿಷತ್ ಬುದ್ಧಿಜೀವಿಗಳ, ಹಿರಿಯರ, ಚಿಂತಕರ ಚಾವಡಿಯಾಗಬೇಕಾಗಿದೆ. ಅಲ್ಲಿಗೆ ಚಿನ್ನ, ವಜ್ರ, ಬೆಳ್ಳಿ, ಉದ್ಯಮಿ ವ್ಯಾಪಾರಿಗಳು, ರಿಯಲ್ ಎಸ್ಟೇಟ್ ಲಾಭಿ ಮಾಡುವವರು ಪ್ರವೇಶ ಮಾಡುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು. ಮೀರಿ ಜಾತಿ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಇವೆಲ್ಲವೂ ಕೂಡ ಚುನಾವಣೆಯಲ್ಲಿ ಆಗ್ತಾ ಇದೆ. ಇದನ್ನು ಮೀರಿ ನಾನು ರಾಜಕಾರಣ ಮಾಡಬೇಕು ಅಂತೇಳಿ ತಾನು 2.5 ವರ್ಷಗಳಿಂದ
ಹೋಮ್ವರ್ಕನ್ನು ಮಾಡಿಕೊಂಡು ಇವತ್ತಿನ ದೇಶದ ಚುನಾವಣೆ, ರಾಜ್ಯದ ಚುನಾವಣೆ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅರಿವಿದ್ದೂ ಕೂಡ ಒಬ್ಬ ಒಬ್ಬ ಪದವೀಧರ ಈ ನೆಲದ ಹೆಚ್ಚು ಕಡಿಮೆ ಆದರೆ ಸಾಹಿತ್ಯ, ಕಲೆ ಮತ್ತು ನೀರು ಮತ್ತು ಕೃಷಿ ಮೇಲೆ ಏನಾದ್ರು ಹೊಡೆತಗಳು ಬಿದ್ದಾಗ ತನ್ನ ಧ್ವನಿಯನ್ನು ಮಾಡೋಂಥ ನಾನು ಪತ್ರಿಕೆ ಮುಖೇನ ನೋಡಿದೆ ನಾನು ನೆನ್ನೆ ಮೇಲೆ ನೋಡ್ತಾ ಇದ್ದಿದ್ದನ್ನು. ಅವರಿಗೆ ಒಂದು ವಿಷನ್ನು ಕೂಡ ಇದೆ ಪ್ರಸನ್ನ ಗೌಡರಿಗೆ. ನಾನು ಅವ್ರನ್ನ ಹೊಗಳ್ತಾ ಇಲ್ಲ, ಅವ್ರಲ್ಲಿ ಇರೋಂಥ ಅಂತರಾಳವನ್ನು ನಾನು ನೋಡಿದೆ ಇದರಲ್ಲಿ. ನಿಜವಾಗ್ಲೂ ಕೂಡ ಇಂಥ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಪ್ರವೇಶ ಮಾಡಿದರೆ ಈ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಭಾಷ್ಯವನ್ನು ಬರೀಲಿಕ್ಕೆ ಅವಕಾಶ ಆಗುತ್ತೇನೋ ಅನ್ನೋದು ನನ್ನ ಅತ್ಯಂತ ಅನಿಸಿಕೆ. ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಂಘಟನೆಯ ಒಕ್ಕೂಟದ ಕೆ ಈರಪ್ಪ, ರಾಜಶೇಖರ್, ರವಿಕಿರಣ್ ಪೊನ್ನಚ್ಚ, ವಸಂತ್ ಕುಮಾರ್, ಎಂಜಿ ಪೃಥ್ವಿ ಇತರರು ಉಪಸ್ಥಿತರಿದ್ದರು. ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದವರಿಗೆ ಪದವೀಧರರ ಮತ ಕೇಳುವ ಯಾವ ನೈತಿಕತೆ ಇದೆ ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 75 ವರ್ಷಗಳಿಂದ ಕಾಂಗ್ರೆಸ್, ಬಿಜೆಪಿ ಮತ್ತು ಜನತಾದಳ ಪಕ್ಷಗಳು ಆಡಳಿತ ನಡೆಸುತ್ತಾ ಬಂದಿದ್ದು, ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ, ಅತಿಥಿ ಉಪನ್ಯಾಸಕರ ಸಮಸ್ಯೆ, ಹೊರಗುತ್ತಿಗೆದಾರರ ಸಮಸ್ಯೆ ಹಾಗೂ ಅತಿಥಿ ಶಿಕ್ಷಕರ ಸಮಸ್ಯೆ ನಿವಾರಣೆ ಮಾಡದ ಈ ಮೂರು ಪಕ್ಷಗಳು ಅವರವರ ಅಭ್ಯರ್ಥಿ ಪರ ಮತ ಕೇಳಲು ಯಾವ ನೈತಿಕತೆ ಹೊಂದಿದ್ದಾರೆ ಎಂದು ಪ್ರಶ್ನಿಸಿದರು. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದ್ದು, ಕೇಂದ್ರ ಮತ್ತು ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ 60 ಲಕ್ಷ ಸರ್ಕಾರಿ ಉದ್ಯೋಗವನ್ನ, ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಸರ್ಕಾರಿ ಉದ್ಯೋಗವನ್ನ ಖಾಲಿ ಇದ್ದರೂ ಭರ್ತಿ ಮಾಡದೆ ವಿದ್ಯಾವಂತ ಯುವಕರನ್ನ ನಿರುದ್ಯೋಗಿಗಳಾಗಿ ಬೀದಿಗೆ ಬಿಟ್ಟು ಪಕೋಡ ಮಾರಿ ಜೀವನ ಮಾಡುವ ಉದಾಹರಣೆ ಕೊಡುತ್ತಾರೆ ಎಂದು ವ್ಯಂಗ್ಯವಾಡಿದರು. ವ್ಯಾಸಂಗವನ್ನು ಮಾಡಿರ್ತಕ್ಕಂಥವರು ಮತ್ತು ಒಬ್ಬ ವಿಜ್ಞಾನಿಯಾಗಿ ಭಾರತ ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಸೊ ಅವರು ಸರ್ವಿಸ್ಗೆ ಸೇರೋದಕ್ಕೆ ಮೊದಲೇ ಹೋರಾಟಗಳಲ್ಲಿ, ವಿದ್ಯಾರ್ಥಿ ಚಳುವಳಿಗಳಲ್ಲಿ ಭಾಗವಹಿಸಿದಂಥ ಒಬ್ಬ ಮುಖಂಡ. ಸೊ ಹಾಗಾಗಿ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳಿಗಿಂತ ಶೈಕ್ಷಣಿಕವಾಗಿ ಮತ್ತು ಹೋರಾಟದಲ್ಲಿ ಬಹಳ ಮುಂಚೂಣಿನಲ್ಲಿರ್ತಕ್ಕಂಥ ಬಿಎಸ್ಪಿ ಅಭ್ಯರ್ಥಿ ಡಾಕ್ಟರ್ ಬಿಎಚ್ ಚನ್ನಕೇಶವಮೂರ್ತಿ ಅಭ್ಯರ್ಥಿಯನ್ನಾಗಿದ್ದಾರೆ. ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸಿ ಅನುಭವವುಳ್ಳವರಾಗಿದ್ದು ಹಾಗೂ ಶೈಕ್ಷಣಿಕವಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಬಹುಚನ್ ಮಾತನಾಡಿದರು. ಈ ಸಂದರ್ಭ ಪ್ರಕಾಶ್, ರಾಜು ಬೆಳ್ಳೊಟ್ಟೆ, ಲೋಹಿತ್ ಕಡೆಕರ್ಜೆ, ಸೋಮಶೇಖರ್, ದೇವಿಹಳ್ಳಿ ಲೋಕೇಶ್ ಮುಂತಾದವರು ಹಾಜರಿದ್ದರು. ಮುಂಬರುವ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಪ್ರತಿಯೋರ್ವ ಮತದಾರರನ್ನ ನೇರವಾಗಿ ಭೇಟಿ ಮಾಡಿ ಪ್ರಚಾರ ಮಾಡಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭಾಸ್ಕರ್ ಹೇಳಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಎಜುಕೇಷನ್ ಟ್ರಸ್ಟ್ ಹೆಸರಿನಲ್ಲಿ ಮಂಡ್ಯ ಜಿಲ್ಲೆಯೊಂದರಲ್ಲಿ ಸುಮಾರು 27ಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳನ್ನು ಇವರು ನಡೆಸುತ್ತಿದ್ದು, 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಸಾವಿರಾರು ಮಂದಿಗೆ ಇವರು ಉದ್ಯೋಗ ನೀಡಿದ್ದಾರೆ ಎಂದರು. ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಣಸ್ವಾಮಿ ಮಾತನಾಡಿ, ಬಿಜೆಪಿ ಹಾಗೂ ಜೆಡಿಎಸ್ಗೆ ದಕ್ಷಿಣ ಪದವೀಧರರ ಕ್ಷೇತ್ರದ ಮತವನ್ನು ಕೇಳಲು ಯಾವುದೇ ಹಕ್ಕಿಲ್ಲ. ಬಿಜೆಪಿಯ ಬಜೆಟ್ನಲ್ಲಿ ಪದವೀಧರರಿಗೆ ಯಾವುದೇ ಯೋಜನೆ ಇಲ್ಲ. ಇನ್ನು ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಗಳು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಲು ವಿಫಲವಾಗಿದೆ ಎಂದರು. ಅವರು ಮಾಡಿರುವಂಥ ಸಾಧನೆಗಳು ಬಹುಶಃ ನಿಮಗೆ ನಾನು ಕಳೆದ ಬಾರಿ ಹೇಳಿದಂಗೆ ಒಂದು 40 ವಿದ್ಯಾಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಹುಶಃ ಈಗ ನಾವೆಲ್ಲ ಗ್ರಾಜ್ಯುಯೇಟ್ಸ್ನ ಸಂಪರ್ಕ ಮಾಡೋಕ್ಕೆ ಹೋದಾಗ ಆ ಒಂದು ಉತ್ತರಗಳು ಬರ್ತಾ ಇದೆ. ನಾವು ನಿರುದ್ಯೋಗಿಗಳಾಗಿದ್ದೀವಿ, ದಿನನಿತ್ಯ ನಮಗೆ ಕೆಲಸ ಇಲ್ಲ, ಈಗ ಬಹಳ ಕಷ್ಟ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಸತಿ ನಾವು ಮಧು ಮಾದೇಗೌಡರಿಗೆ ಕೂಡ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬೈರಮುಡಿ ಚಂದ್ರು, ಮುಖಂಡರ ಕೌಡಲಿ ಲೋಕೇಶ್, ಕಾಮನಹಳ್ಳಿ ಜಯರಾಜ್, ದೊಡ್ಡಿರಯ್ಯ, ಕೋಮಾರಯ್ಯ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಕೋಲಾರದ ಶಾಸಕ ಶ್ರೀನಿವಾಸ್ ಒಗ್ಗಡೆ ಬಗ್ಗೆ ಮಾತನಾಡಲ್ಲ, ಅಡ್ಡ ಮತದಾನದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ, ಅನಗತ್ಯ ವಿಚಾರಗಳು ಮುನ್ನೆಲೆಗೆ, ಸಂಸದ ಡಿಕೆ ಸುರೇಶ್ ಸರ್ಕಾರದ ವಿರುದ್ಧ ಆರೋಪ. ಪ್ರಶಾಂತ್ ಕೊಲೆ ಸಿಐಡಿ ಹೆಗಲಿಗೆ, ಬಂಧಿತರು ಸಿಐಡಿ ವಶಕ್ಕೆ ಹಸ್ತಾಂತರ, ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆ. ರಜಾ ಮಂಜೂರು ಮಾಡಲು 200 ರೂಪಾಯಿ ಲಂಚ, ತಮ್ಮ ಅಳಲು ತೋಡಿಕೊಂಡ ಚಾಲಕರು, ಸಮಸ್ಯೆ ಪರಿಹಾರ ಆಗುತ್ತಾ ಕಾದು ನೋಡಬೇಕು. ಮತ್ತು ಎಂಎಲ್ಸಿ ಚುನಾವಣೆಗೆ ಪೂರ್ಣಗೊಂಡ ಸಿದ್ಧತೆ, ತಾಲೂಕು ಕಚೇರಿಯಲ್ಲಿ 2 ಮತಗಟ್ಟೆ ಸ್ಥಾಪನೆ, ತಹಶೀಲ್ದಾರ್ ಶ್ರೀನಿವಾಸ್ ಮಾಹಿತಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.